ಹಾಯ್ ನಮಸ್ತೆ ಎಲ್ರಿಗೂ. ಇದು ಈವ್ನಿಂಗ್ ವ್ಲಾಗು. ಇವತ್ತು ಪ್ರಾಪ್ತಿ ಸ್ಕೂಲಿಂದ ಬುಕ್ಸ್ದು ಕಿಟ್ ಎಲ್ಲ ಕಳಿಸಿದ್ರು. ಸೊ ಅವೆಲ್ಲ ಚೆಕ್ ಮಾಡಿ ಯಾವ್ದು ಬಂದಿದೆ ಅಂತೇಳಿ ನೋಡ್ತಾ ಇದ್ದೆ. ಬುಕ್ಸ್ ಎಲ್ಲ ಚೆಕ್ ಮಾಡಿದಾದ್ಮೇಲೆ ಅವಳ ಬುಕ್ಸ್ಗೆಲ್ಲ ಅವಳ ನೇಮ್ ಹಾಕಿ ಮತ್ತೆ ಸ್ಕೂಲಿಗೆ ರಿಟರ್ನ್ ಕಳಿಸ್ಬಿಡ್ಬೇಕು. ಅವ್ರ ವರ್ಕ್ ಇದ್ದಾಗ ಒಂದೊಂದು ಬುಕ್ಕನ್ನ ಬ್ಯಾಗಲ್ಲಿ ಇಟ್ಟು ಕಳಿಸ್ತಾ ಇರ್ತಾರೆ. ಇನ್ನು ಅದೆಲ್ಲ ವರ್ಕ್ ಆದಮೇಲೆ ಸ್ವಲ್ಪ ಅಡುಗೆ ಮಾಡೋಣ ಅಂತೇಳಿ ಹೀರೆಕಾಯಿ ಎಣ್ಗಾಯಿ ಮತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಎಣ್ಗಾಯಿಗೆ ಫಸ್ಟ್ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಬದನೆಕಾಯಿ ಕಟ್ ಮಾಡೋ ಥರನೇ 4 ಹೋಳು ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಕಾಯ್ಸಕ್ಕಿಟ್ಟು ಈರುಳ್ಳಿ ಮತ್ತು ಕರಿಬೇವು ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡ್ರ್ ಹಾಕಿ ಹಸಿ ಸ್ಮೆಲ್ ಹೋಗೋತನ ಬೇಯಿಸಿ ಆಮೇಲೆ ಕಟ್ ಮಾಡಿರೋ ಹೀರೆಕಾಯಿನ ಹಾಕಬೇಕು. ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ಹುಣಸೆ ರಸ ಹಾಕಿ ಶೇಂಗಿನ ಪುಡಿ ಹಾಕಿ 1-2 ವಿಜಿಲ್ ಹಾಕಿದ್ರೆ ಸಾಕು. ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಪ್ರಾಸೆಸ್ ಸ್ವಲ್ಪ ಬೇರೆ ಇರುತ್ತೆ. ನಾನು ಕುಕ್ಕರಲ್ಲಿ ಹಾಕಿರೋದ್ರಿಂದ ಎಲ್ಲ ಒಮ್ಮೆಲೆ ಹಾಕ್ಬಿಟ್ಟಿದ್ದೀನಿ. ಇನ್ನು ಜೋಳದ ರೊಟ್ಟಿನ ನಾನು ಯಾವಾಗಲೂ ಮುದ್ದೆ ಕಾಯಿಸಿ ಮಾಡ್ತಾ ಇದ್ದೆ. ಮುದ್ದೆ ಕಾಯಿಸಿ ಜೋಳದ ರೊಟ್ಟಿ ಮಾಡೋದ್ರಿಂದ ಅದು ರಿಯಲ್ ಟೇಸ್ಟ್ ಕೊಡಲ್ಲ. ಹಾಗಾಗಿ ಈ ಥರ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.